ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಚನಾನಂದ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅರೆ ಅತ್ಯಾಚಾರ ಆಗಿದೆಯಾ ಬಾಲಕಿ ಮೇಲೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಈ ಪೋಕ್ಸೋ ಪ್ರಕರಣ ಯಾವಾಗ ದಾಖಲಾಗುತ್ತೆ ಅಂದ್ರೆ ಅಪ್ರಾಪ್ತ ವಯಸ್ಸಿನ ಬಾಲಕ ಅಥವಾ ಬಾಲಕಿ ಯಾರೇ ಇರಲಿ, ನೀವು ಕೆಡದಾಗ ಟಚ್ ಮಾಡ್ತೀರಿ ಅಂದ್ರೂ ಕೂಡ ಪೋಕ್ಸೋ ಪ್ರಕರಣನೇ ಅದು. ಹಂಗಾಗಿ ಪೋಕ್ಸೋ ಕಂಟಕ ಎದುರಾಗಿದೆ ವಚನಾನಂದ ಶ್ರೀಗಳಿಗೆ. ವಚನಾನಂದ ಸ್ವಾಮೀಜಿಗೆ ಬಂಧನದ ಭೀತಿ ಕಾಡ್ತಾ ಇದೆಯಂತೆ. ಇಂದು ವಚನಾನಂದ ಶ್ರೀಗಳ ಬಂಧನ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಪೋಕ್ಸೋ ಪ್ರಕರಣ ಅಷ್ಟು ಗಂಭೀರ ಪ್ರಕರಣ. ಸ್ವಾಮೀಜಿ ಮೆಡಿಕಲ್ ಟೆಸ್ಟ್ಗೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಇಲ್ಲಿದೆ ನೋಡಿ ಮಸಾಜ್ಗೆ ಬಳಸ್ಕೊಳ್ತಿದ್ರು ಅನ್ನುವಂಥ ಆರೋಪ ಇದೆ. ಶ್ರೀಗಳ ವಿರುದ್ಧ ದೂರು ನೀಡಿದ್ದಾರೆ ಸಂತ್ರಸ್ತ ಬಾಲಕನ ತಾಯಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಠಾಣೆಯಲ್ಲಿ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಲಕ್ಷ್ಮೇಶ್ವರ ಠಾಣೆಯಿಂದ ಹರಿಹರ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆ ಕೂಡ ಆಗಿದೆ. ಹಂಗಾಗಿ ಪೋಕ್ಸೋ ಕಂಟಕ ವಚನಾನಂದ ಸ್ವಾಮೀಜಿಗೆ. ವಚನಾನಂದ ಸ್ವಾಮೀಜಿಯ ಹೆಸರು ಇತ್ತೀಚೆಗೆ ಚಾಲ್ತಿಯಲ್ಲಿದ್ದು ಮಠದ ಆಸ್ತಿ ಮತ್ತು ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿದೊಡ್ಡ ಹಗ್ಗಜಗ್ಗಾಟಗಳಾಗ್ತಾ ಇತ್ತು ಆಡಳಿತ ಮಂಡಳಿ ಮತ್ತು ವಚನಾನಂದ ಶ್ರೀಗಳ ಮಧ್ಯೆ. ಇದಾದ ಬಳಿಕ ಈಗ ಮತ್ತೊಂದು ಗಂಭೀರ ಪ್ರಕರಣ ಅವರ ವಿರುದ್ಧ ಕೇಳೋದಕ್ಕೆ ಸಿಗ್ತಾ ಇದೆ. ಅದು ಪೋಕ್ಸೋ ಪ್ರಕರಣ. ನೋಡಿ, ಪ್ರಮುಖವಾಗಿ ಗಮನಿಸಬೇಕು, ಪೋಕ್ಸೋ ಪ್ರಕರಣ ಆಗ್ಲೇ ಹೇಳದ್ನಲ್ಲ, ಅಪ್ರಾಪ್ತ ಬಾಲಕ ಅಥವಾ ಬಾಲಕಿ ಯಾರೇ ಆದ್ರೂ ಕೂಡ ಅವರನ್ನ ಟಚ್ ಮಾಡೋ ರೀತಿಯಲ್ಲೂ ಕೂಡ ಕೆಟ್ಟದಾಗಿ ಅಂತ ಅನಿಸ್ತು ಅಂದ್ರೆ ಅದು ಪೋಕ್ಸೋ ಅಂಡರಿಗೆ ಬರುತ್ತೆ. ನೀವು ಅತ್ಯಾಚಾರನೇ ಎಸಗಬೇಕು, ಲೈಂಗಿಕ ದೌರ್ಜನ್ಯ ಆಗಬೇಕು ಅಂತ ಅಲ್ಲ. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳನ್ನ ಕೆಟ್ಟದಾಗ ಮುಟ್ಟಿದ್ರು, ಕೆಟ್ಟದಾಗ ನೋಡಿದ್ರು, ಬೇರೆ ರೀತಿ ಬಳಕೆ ಮಾಡ್ಕೊಂಡ್ರು ಕೂಡ ಎಲ್ಲವೂ ಕೂಡ ಪೋಕ್ಸೋ ಅಂಡರಿಗೆ ಬರುತ್ತೆ. ಅದೇ ರೀತಿ ಈಗ ಬಾಲಕನ ತಾಯಿ ದೂರು ದಾಖಲು ಮಾಡಿದ್ದಾರಂತೆ. ಮಸಾಜಿಗೆ ಬಳಸ್ಕೊಳ್ತಾ ಇದ್ರು ನಮ್ಮ ಮಕ್ಕಳನ್ನ ಅಂತ, ಕೆಟ್ಟದಾಗ ಬಿಹೇವ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಂಗಾಗಿ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿರೋದ್ರಿಂದ ಇದು ಅತ್ಯಂತ ಗಂಭೀರ ಪ್ರಕರಣ. ಯಾವ ಕ್ಷಣದಲ್ಲಾದ್ರೂ ಕೂಡ ವಚನಾನಂದ ಶ್ರೀಗಳ ಬಂಧನದ ಸಾಧ್ಯತೆ ಇದೆ ಇವತ್ತು ಅಂತ ಹೇಳಲಾಗ್ತಾ ಇದೆ. ಸಂತ್ರಸ್ತ ಬಾಲಕನ ತಾಯಿಯವರು ಪ್ರಕರಣ ದಾಖಲಿಸಿದ್ದಾರೆ. ವಚನಾನಂದ ಸ್ವಾಮೀಜಿ ಅವ್ರ ಮೇಲೆ ಕೊಟ್ಟಿದ್ದಾರೆ. ಸಂತ್ರಸ್ತ ಬಾಲಕನ ತಾಯಿಯವರು ಪ್ರಕರಣ ದಾಖಲಿಸಿದ್ದಾರೆ. ವಚನಾನಂದ ಸ್ವಾಮೀಜಿ ಅವ್ರ ಮೇಲೆ ಕೊಟ್ಟಿದ್ದಾರೆ. ಸಂತ್ರಸ್ತ ಬಾಲಕನ ತಾಯಿಯವರು ಪ್ರಕರಣ ದಾಖಲಿಸಿದ್ದಾರೆ. ವಚನಾನಂದ ಸ್ವಾಮೀಜಿ ಅವ್ರ ಮೇಲೆ ಕೊಟ್ಟಿದ್ದಾರೆ. ಸಂತ್ರಸ್ತ ಬಾಲಕನ ತಾಯಿಯವರು ಪ್ರಕರಣ ದಾಖಲಿಸಿದ್ದಾರೆ. ವಚನಾನಂದ ಸ್ವಾಮೀಜಿ ಅವ್ರ ಮೇಲೆ ಕೊಟ್ಟಿದ್ದಾರೆ. ಸಂತ್ರಸ್ತ ಬಾಲಕನ ತಾಯಿಯವರು ಪ್ರಕರಣ ದಾಖಲಿಸಿದ್ದಾರೆ. ವಚನಾನಂದ ಸ್ವಾಮೀಜಿ ಅವ್ರ ಮೇಲೆ ಕೊಟ್ಟಿದ್ದಾರೆ. ಸಂತ್ರಸ್ತ ಬಾಲಕನ ತಾಯಿಯವರು ಪ್ರಕರಣ ದಾಖಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಪೋಕ್ಸೋ ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣ ವಚನಾನಂದ ಶ್ರೀಗಳ ವಿರುದ್ಧ ದಾಖಲಾಗಿರೋದು. ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು? ಅವರ ಬಂಧನಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ? ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಬಹುದಾ? ಜೊತೆಗೆ ಒಂದು ವಿಚಾರ ನಾನು ಗಮನಿಸಿದೆ, ಈಗ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆಗಳಾಗ್ತಾ ಇದೆ ಅಂತ, ಬಟ್ ಬಾಲಕನ ತಾಯಿ ದೂರಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಕೆಡದಾಗಿ ಬಿಹೇವ್ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರಾ, ಅಥವಾ ಮಸಾಜ್ಗೆ ಬಳಸ್ಕೊಂಡ್ರು, ನಮ್ಮ ಮಕ್ಕಳನ್ನ ಕೆಡದಾಗ ಟಚ್ ಮಾಡಿದ್ರು, ಈ ರೀತಿ ಏನಾದ್ರೂ ಉಲ್ಲೇಖ ಆಗಿದೆಯಾ? ಅಲ್ಲಿ ಪರ್ಟಿಕ್ಯುಲರ್ ಆಗಿ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಏನು ಅಂತ? ಹೌದು ಶ್ರುತಿ, ಏನಂತಂದ್ರೆ ದಾವಣಗೆರೆಯ ಹರಿಹರದಲ್ಲಿರ್ತಕ್ಕಂತಹ ಪಂಚಮಸಾಲಿ ಪೀಠದ ಪೀಠಾಧಿಪತಿಯಾಗಿರ್ತಕ್ಕಂತಹ ವಚನಾನಂದ ಶ್ರೀಗಳ ವಿರುದ್ಧವಾಗಿ ಒಂದು ಪೋಕ್ಸೋ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಇದೇ ಒಂದು ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಸ್ವಾಮೀಜಿ ಜೊತೆಗೆ ಏನು ಬಾಲಕೊಬ್ಬ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಈ ಬಾಲಕ ಏನು ಶಾಲೆಗೆ ಹೋಗುವಂಥದ್ದು, ಜೊತೆಗೆ ಮಠದಲ್ಲಿ ಕೆಲಸ ಮಾಡ್ಕೊಂಡು ಏನು ಇಲ್ಲೇ ವಾಸವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಚನಾನಂದ ಸ್ವಾಮೀಜಿ ಅವರು ಆತನನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಬಾಲಕನನ್ನ ಏನು ಮಸಾಜ್ಗೆ ಬಳಸ್ಕೊಳ್ತಕ್ಕಂಥದ್ದು, ತಮ್ಮ ಸ್ವ ಕೆಲಸಗಳಿಗೆ ಬಳಸ್ಕೊಳ್ತಕ್ಕಂಥದ್ದು, ಅವರನ್ನ ಏನು ಕೆಟ್ಟದಾಗಿ ಟಚ್ ಮಾಡುವಂಥದ್ದು, ಈ ತರದಲ್ಲಿ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರದಲ್ಲಿ ಒಂದು ದೂರು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಬಾಲಕನ ತಾಯಿ ಏನಿದ್ರೆ ಆ ಬಾಲಕನ ತಾಯಿ ಈ ಒಂದು ದೂರನ್ನ ದಾಖಲೆ ಮಾಡಿದ್ದಾರೆ. ಅಂದ್ರೆ ದೂರದಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ, ತನ್ನ ಮಗನನ್ನ ಪ್ರತಿನಿತ್ಯ ಕೂಡ ಶಾಲೆಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಮಸಾಜ್ಗೆ ಬಳಸ್ಕೊಳ್ತಕ್ಕಂಥದ್ದು. ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ಏನಿದೆ ಈ ಸಂದರ್ಭದಲ್ಲಿ ಆತನ ಮಸಾಜ್ ಮಾಡಲಿಕ್ಕೆ, ಮತ್ತೆ ಆತನ ಕಾಲು ಹೊತ್ತಲಿಕ್ಕೆ, ಮತ್ತೆ ಅವರ ದೇಹದ ಬೇರೆ ಬೇರೆ ಏನು ಅಂಗಗಳನ್ನು ಕೂಡ
ಏನು ಮಸಾಜ್ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಈ ತರವಾಗಿ ಆತ ದುರ್ಬಳಕೆ ಮಾಡ್ಕೊಂಡಿದ್ದ. ಈ ಮುಂಚಿತವಾಗಿ ಕೂಡ ತನ್ನ ಮಗಗೆ ಕೂಡ ಏನು ನಮ್ಮ ಬಳಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದ. ಆದ್ರೆ ಸ್ವಾಮೀಜಿಗಳು ತಂದೆಯ ಸಮಾನ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಕೂಡ ಸುಮ್ಮನಿದ್ವಿ. ಅದಾದ ನಂತರದಲ್ಲಿ ಅವರ ವರ್ತನೆ ಏನಿದೆ ತೀರಾ ಅತಿರೇಕಕ್ಕೆ ಹೋದಂತ ಸಂದರ್ಭದಲ್ಲಿ ತಮ್ಮ ಮಗನು ಕೂಡ ಬಂದು ಹಳಲನ್ನ ತೋಡ್ಕೊಂಡ ನಂತರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಲಕ್ಷ್ಮೀಶ್ವರದಲ್ಲಿ ಅಂದ್ರೆ ದಾವಣಗೆರೆಯಲ್ಲಿ ನಮಗೆ ಸಾಧ್ಯವಾಗಲಿಲ್ಲ, ಬದಲಾಗಿ ಏನ್ ಲಕ್ಷ್ಮೀಶ್ವರದಲ್ಲಿ ಒಂದು ದೂರನ್ನು ದಾಖಲೆ ಮಾಡ್ತೀವಿ. ದಾಖಲೆ ಪ್ರಕಾರವಾಗಿ ಏನಂತಂದ್ರೆ ಏನು ಪೋಕ್ಸೋ ಅಡಿಯಲ್ಲಿ ಅಂದ್ರೆ ಮಗನನ್ನ ಮಸಾಜ್ಗೆ ಬಳಸ್ಕೊಳ್ತಕ್ಕಂಥದ್ದು ಅಥವಾ ಅವರ ದೇಹವನ್ನ ಹೊತ್ತುವಂಥದ್ದು, ಮತ್ತೆ ಮನೆಯಲ್ಲಿ ಅಂದ್ರೆ ಸ್ವಾಮೀಜಿಯವರ ವೈಯಕ್ತಿಕ ಕೆಲಸಗಳಿಗೆ ಕೂಡ ಬಳಸ್ಕೊಳ್ತಕ್ಕಂಥದ್ದು, ಮತ್ತೆ ಆತ ಬಾಲಕನಿಗೆ ನಿಂದನೆ ಮಾಡ್ತಕ್ಕಂಥದ್ದು, ಬೈಗುಳದಲ್ಲಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಬೈತಕ್ಕಂಥದ್ದು. ಸೊ ಇಷ್ಟೆಲ್ಲ ದೂರು ದಾಖಲಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಲಕ್ಷ್ಮೀಶ್ವರದಲ್ಲಿ ದೂರು ದಾಖಲಾಗುತ್ತೆ. ದೂರು ದಾಖಲಾದ ನಂತರದಲ್ಲಿ ಈಗ ಆ ಒಂದು ದೂರು ಏನಿದೆ ದಾವಣಗೆರೆ ಜಿಲ್ಲೆ ಹರಿಹರದ ಗ್ರಾಮಾಂತರ ಠಾಣೆಗೆ ಕೂಡ ಆ ದೂರು ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದ ನಂತರದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳ ಪ್ರಕಾರವಾಗಿ ಅಂದ್ರೆ ಗ್ರಾಮಾಂತರ ಠಾಣಾ ಪೊಲೀಸರು ಕೂಡ ಸ್ವಾಮೀಜಿ ಅವರನ್ನ ಬಂಧಿಸುವಂತ ಒಂದು ಪ್ರಕ್ರಿಯೆ ಒಂದು 9 ಗಂಟೆಗೆ ಸ್ಟಾರ್ಟ್ ಆಗತ್ತಂಥದ್ದು. ಅಂದ್ರೆ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡುವ ಮುಖಾಂತರವಾಗಿ ಮತ್ತೆ ಅವರನ್ನ ಬಂಧಿಸಿ ವಿಚಾರಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಈಗ 9 ಗಂಟೆಗೆ ಆರಂಭವಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗಾಗಲೇ ಮಠದ ಸುತ್ತು ಕೂಡ ಒಂದು ಜಮಾವಣೆ ಆಗಿರ್ತಕ್ಕಂಥದ್ದು, ಮತ್ತೆ ವಾಹನಗಳು ತಂದು ನಿಲ್ಲಿಸಿರ್ತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆಗೆ ಸ್ವಾಮೀಜಿಗೆ ಒಂದು ಸಂಕಷ್ಟ ಈಡು ಮಾಡುವುದರಲ್ಲಿ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಮುಂಚಿತವಾಗಿ ಕೂಡ ಲೆಕ್ಕ ಕೊಡಿ ಮತ್ತೆ ಲೆಕ್ಕ ಕೊಡುವ ಅಭಿಯಾನ ಸಂಬಂಧಪಟ್ಟಂತೆ ಮತ್ತೆ ಏನು ಮಠದ ಕಾರ್ಯದರ್ಶಿಗಳು ಮತ್ತೆ ಧರ್ಮದರ್ಶಿಗಳು ಏನಿದ್ದಾರೆ ಇವರು ವಿರುದ್ಧವಾಗಿ ದೂರನ್ನು ದಾಖಲೆ ಮಾಡಿದ್ರು, ಮತ್ತೆ ಎರಡೆರಡು ಮಠಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಹರಿಹರ ಠಾಣೆಯಲ್ಲೂ ಕೂಡ ದೂರು ದಾಖಲೆ ಮಾಡಿದ್ರು. ಅದಾದ ನಂತರದಲ್ಲಿ ಈಗ ಮತ್ತೊಂದು ಇದು ಪೋಕ್ಸೋ ಕೇಸ್ ಏನಿದೆ ಇವರಿಗೆ ದೊಡ್ಡ ಸಂಕಷ್ಟವನ್ನೇ ಹೇಳು ಮಾಡಬಹುದು ಅನ್ನುವಂತ ಒಂದು ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.